ಸಂಭ್ರಮ ಅಂತ ಹೇಳೋಣ. ಸಂಪಿಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕನ್ನಡ ಸಂಘದ ವರ್ಷದ ಕೊನೆ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಈ ಇವೆಂಟ್ಗೆ ಸಿಲ್ಲಿ ಧಾರಾವಾಹಿಯ ಫೇಮಸ್ ಆಕ್ಟರ್ಸ್ಗಳಾದ ನಸ್ ಲಲಿತಾ ಹಾಗೆ ವಿಕ್ರಮ್ ಸೂರಿ ಅವರು ಬಂದಿದ್ದಾರೆ. ಇವಾಗ ನಾವು ಈ ಇವೆಂಟ್ ನಡೆಯೋ ಜಾಗಕ್ಕೆ ಬಂದ್ವಿ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ವೆರಿಫೈ ಮಾಡಿ ಅವರು ಕೈಗೆ ಹಾಕೊಳ್ಳೋದಕ್ಕೆ ಬ್ಯಾಂಡ್ ಕೊಡ್ತಾರೆ. ಅದನ್ನ ಹಾಕ್ಕೊಂಡು ನಾವು ಒಳಗಡೆ ಹೋಗಬೇಕು. ಇಲ್ಲೆಲ್ಲ ವೆಂಡರ್ಸು ಅವರವರ ವಸ್ತುಗಳನ್ನ ಅವರು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇದು ನಮ್ಮ ಈ ಸಲದ ಸಂಪಿಗೆ ಡೆಕೋರೇಷನ್. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಇವರು ಹಾಕಿ ತುಂಬ ಚೆನ್ನಾಗಿ ಈ ಸಲ ಡೆಕೋರೇಷನ್ ಮಾಡಿದ್ದಾರೆ. ಈ ಡೆಕೋರೇಷನ್ ಮಾಡೋದಕ್ಕೇ ಒಂದು ಡೆಕೋರೇಷನ್ ಟೀಮ್ ಅಂತ ಒಂದಿರುತ್ತೆ. ಆ್ಯಕ್ಚುಲಿ ಈ ಸಂಪಿಗೆ ಅನ್ನೋ ನಮ್ಮ ಕನ್ನಡ ಸಂಘನ ನಾವಿರೋ ಜಾಗದಲ್ಲಿ ಅವರು 1996 ಇದನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದನೂ ಇದನ್ನು ನಡೆಸ್ಕೊತಾ ಬಂದಿದ್ದಾರೆ. ಇದನ್ನು ಕಂಪ್ಲೀಟಾಗಿ ವಾಲಂಟಿಯರ್ ಆಗಿ ಜನಗಳು ಪ್ರತಿ ವರ್ಷ ಟೀಮ್ನ ಮಾಡಿಕೊಂಡು, ಒಂದು EC ಟೀಮ್ ಅಂತ ಕರಿತೀವಿ, ಆ ಥರ ಟೀಮ್ನ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದರಲ್ಲಿ ಡೆಕೋರೇಷನ್ ಮಾಡೋರು ಇರ್ತಾರೆ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡೋರು ಒಬ್ಬರು ಇರ್ತಾರೆ, ಹಣಕಾಸನ್ನು ಮ್ಯಾನೇಜ್ ಮಾಡೋರು ಒಬ್ಬರು ಇರ್ತಾರೆ. ಹೀಗೆ ಪ್ರತಿ ವರ್ಷ ಒಂದು 5-6 ಜನರ ಒಂದು ಗ್ರೂಪು ಈ ಹೋಲ್ ಸಂಪಿಗೆ ಇವೆಂಟ್ನ ನೋಡ್ಕೊಳ್ಳುತ್ತೆ. ಹೀಗೆ ಹಾಡು ಬರಬೇಕು, ಇಂಥದೇ ರಾಗ, ಇದೆಲ್ಲವೂ ಹೇಳ್ಕೊಳ್ಳೋದು ಬಹಳ. ಯಾವುದೇ ಭಾಷೆ ಆಗಲಿ ಅಥವಾ ಸಂಸ್ಕೃತಿ ಆಗಲಿ ಅದು ಮುಂದುವರಿಬೇಕು ಅಂತಂತಂದರೆ ನಮ್ಮ ಮಕ್ಕಳಿಗೆ ಅದನ್ನು ನಾವು ಹೇಳ್ಕೊಡ್ಬೇಕು. ಅದೇ ಉದ್ದೇಶದಿಂದ ಇಲ್ಲಿರೋ ಪ್ರತಿಯೊಂದು ಪೇರೆಂಟ್ಸ್ಗಳೂ ಮಕ್ಕಳಿಗೆ ಈ ಕನ್ನಡ ಸಂಘಗಳಿಗೆ ಕರ್ಕೊಂಬಂದು ಅವ್ರ ಹತ್ರ ಕನ್ನಡ ಹಾಡನ್ನು ಅಥವಾ ಸಾಂಗಿಗೆ ಡ್ಯಾನ್ಸ್ ಮಾಡಿಸಿ ಅವರಲ್ಲಿ ಕನ್ನಡದ ಬಗ್ಗೆ ಇಂಟ್ರೆಸ್ಟ್ನ ಜಾಸ್ತಿ ನೋಡಿ. ಒಂದೇ ಸಲ ಹೆಣ್ಮಕ್ಳು ಯಾರು ನಂಗೆ ಸಪೋರ್ಟ್ ಮಾಡ್ತಿಲ್ಲ ಅಪ್ಪ, ವಾಟ್ ಇಸ್ ದಿಸ್ ಅನ್ನೋದಕ್ಕೆ ನಾನೊಂದು ಈ ಸಲ ನಮ್ಮ ಕನ್ನಡ ಇವೆಂಟಲ್ಲಿ ವಿಕ್ರಮ್ ಸೂರಿ ಹಾಗೂ ನಮಿತಾ ರಾವ್ ಜೋಡಿ ಈ ಕಂಪ್ಲೀಟ್ ಇವೆಂಟಿನ ನಿರೂಪಣೆಯನ್ನು ಮಾಡಿದ್ರು. ತುಂಬ ಚೆನ್ನಾಗಿ ಲವಲವಿಕೆಯಿಂದ ಉತ್ಸಾಹದಿಂದ ಇದನ್ನು ಮಾಡಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹೀಗೆ ಇಲ್ಲಿರುವ ಕನ್ನಡಿಗರ ಎಲ್ಲರ ಪ್ರೀತಿ ಹಾಗೆ ಅವರ ಸಂಸ್ಕೃತಿ ಮೇಲೆ ಅವರಿಗಿರುವಂಥ ಅಭಿಮಾನದಿಂದ ಈ ಸಂಪಿಗೆ ಅನ್ನೋ ನಮ್ಮ ಕನ್ನಡ ಸಂಘ ಹಾಗೆ ಇಲ್ಲಿರೋ ಅಮೇರಿಕದಲ್ಲಿರೋ ಪ್ರತಿಯೊಂದು ಕನ್ನಡ ಸಂಘನೂ ನಡ್ಕೊಂಡು ಹೋಗ್ತಾ ಇದೆ. ಬರೀ ಹೆಂಗಸ್ರಿಗೆ ಮಾತ್ರ ಈ ಕಾರ್ಯಕ್ರಮ ಅಂತನಾ? ಡೋಂಟ್ ವರಿ ಅಪ್ಪ, ಗಂಡಸರು ಬರ್ತಾರೆ. ಆದ್ರೆ ಅರ್ಶನ ಕುಂಕುಮಕ್ಕಲ್ಲ, ಅದಾದ್ಮೇಲೆ ಇರುತ್ತಲ್ಲ ಫಲಹಾರ, ಅದನ್ ಸವಿಯಕ್ಕೆ. ಅಪ್ಪ ಒಂದ್ ಮಾತು, ನಮ್ಮಪ್ಪ ನಂಬರ್ 1 TV ಪ್ಲೇಯರ್ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡಿದ್ದೀನಿ. ನೀವಿವತ್ತು ಆಡ್ಲೇಬೇಕಪ್ಪ. ಹಾಡು, ಕಥೆ, ಭಜನೆ ಎಲ್ಲ ಕಲ್ತ್ಕೊಂಡ್ವಿ. ಮತ್ತೆ ಎಷ್ಟೊಂದು ಇಂಡಿಯನ್ ಗೇಮ್ಸ್ ಆಡಿದ್ವಿ ಗೊತ್ತಾ? ಬುಗುರಿ ಆಟ, ಲಗೋರಿ ಆಟ. ಇಲ್ಲಿ ಕನ್ನಡ ಕಲಿ ಅನ್ನೋ ಒಂದು ಕನ್ನಡ ಕ್ಲಾಸ್ ಕೂಡ ನಡೆಯುತ್ತೆ. ಅದು ಕಂಪ್ಲೀಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನು. ಕನ್ನಡನ ಮಕ್ಕಳಿಗೆ ಕಲಿಸ್ಬೇಕು, ಇಲ್ಲಿರೋ ಮಕ್ಕಳಿಗೆ ಕನ್ನಡ ಬರಬೇಕು, ಕನ್ನಡ ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದನೇ ಆ ಕನ್ನಡ ಕಲಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮಗನ್ನು ನಾವು ಈ ಕನ್ನಡ ಕಲಿ ಕ್ಲಾಸಿಗೆ ಕಳಿಸ್ತಾ ಇದ್ದೀವಿ. ನಾವು ಮನೇಲಿ ಕನ್ನಡನೇ ಮಾತಾಡಿದ್ರೂ ಕೂಡ ಅವರಿಗೆ ಬರೆಯೋದು ಓದೋದು ಅವ್ರ ಮಕ್ಕಳ ಜೊತೆಗೆ ಸೇರಿ ಬರೆದು ಕಲಿತಾಗಲೇ ಅವರಿಗೆ ತುಂಬ ಇಂಟ್ರೆಸ್ಟ್ ಬರೋದಕ್ಕೆ ಸಾಧ್ಯ.
ವಾರದಲ್ಲಿ ಒಂದು ದಿನ ಈ ಕನ್ನಡ ಕಲಿ ಕ್ಲಾಸ್ ಇರುತ್ತೆ. ಮಕ್ಕಳಿಗೆ ಹಾಡುಗಳ ಮೂಲಕ ಕನ್ನಡ ತುಂಬ ಚೆನ್ನಾಗಿ ಕಲಿಸೋದಕ್ಕೆ ಒಂದು ಬುಕ್ನ ಕೂಡ ಇವರು ಮಾಡಿದ್ದಾರೆ. ಈ ನಮ್ಮ ಸಂಪಿಗೆ ಕನ್ನಡ ಬಳಗದಿಂದ ವರ್ಷದಲ್ಲಿ 3-4 ಇವೆಂಟ್ಗಳು ನಡೀತವೆ. ಯುಗಾದಿಗೆ ಒಂದು ಇವೆಂಟ್ ಮಾಡ್ತಾರೆ, ಹಾಗೆ ಸಮ್ಮರಲ್ಲಿ ಒಂದು ಪಿಕ್ನಿಕ್ ಅಂತ ಔಟ್ಡೋರ್ ಆ್ಯಕ್ಟಿವಿಟೀಸ್ ಒಂದು ಮಾಡ್ತಾರೆ, ಹಾಗೆ ಇಂಡಿಪೆಂಡೆನ್ಸ್ ಡೇಗೂ ಒಂದು ಸೆಲೆಬ್ರೇಷನ್ ಇರುತ್ತೆ. ಅದಾದಮೇಲೆ ವಿಂಟರ್ ಸ್ಟಾರ್ಟ್ ಆದಾಗ ಈ ಟೈಮಲ್ಲಿ ದೀಪಾವಳಿಗೆ ಒಂದು ಇವೆಂಟ್ ಮಾಡ್ತಾರೆ. ಕನ್ನಡ ಕಲಿ ಕ್ಲಾಸಿನ ಎಲ್ಲ ಮಕ್ಕಳು ಅವ್ರ ಪೇರೆಂಟ್ಸು ಬಂದು ಇಲ್ಲಿ ಒಂದು ಕನ್ನಡ ಸಾಂಗ್ನ ಹಾಡ್ತಾ ಇದ್ದಾರೆ. Thank you so much, sir. ಇಲ್ಲಿ ಇವೆಂಟ್ ಮಧ್ಯದಲ್ಲಿ ನಾವು ಸ್ನ್ಯಾಕ್ಸ್ ಕೂಡ ಬಾಯ್ ಮಾಡ್ಬೋದು, ಯಾರಿಗೆ ಬೇಕೋ ಅವರು. ಸೊ ಇವರೆಲ್ಲ ಸ್ನ್ಯಾಕ್ಸ್ ಬಾಯ್ ಮಾಡೋದಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಈ ಥರ ಇವೆಂಟ್ಗಳನ್ನ ಇಲ್ಲಿ ಮಾಡೋದ್ರಿಂದ ನಮಗೆ ನಮ್ಮ ಸುತ್ತಮುತ್ತ ಇರೋವಂಥ ಎಲ್ಲ ಕನ್ನಡಿಗರನ್ನ ಮೀಟ್ ಆಗೋಕ್ಕೊಂದು ಅವಕಾಶ ಸಿಗುತ್ತೆ, ಮಕ್ಕಳು ಕನೆಕ್ಟ್ ಆಗ್ತಾರೆ. ನಾವು ನಮ್ಮ 7 months ಓಲ್ಡ್ ಬೇಬಿನ ಫಸ್ಟ್ ಟೈಮ್ ನಾವು ಈ ಥರ ಇವೆಂಟಿಗೆ ಕರ್ಕೊಂಬಂದಿರೋದು. ಅವಳು ಲೈಟ್ಸಿಗೆ, ಸೌಂಡಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಬಟ್ ನಮ್ಮ ಸರ್ಪ್ರೈಸಿಗೆ ಅವಳು ತುಂಬ ಆರಾಮಾಗೇ ಇದ್ಲು. ಸೊ 3-3.5 ತಾಸು ಆರಾಮಾಗಿ ನಾವು ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ನಮ್ಮ ಕನ್ನಡ ಇವೆಂಟ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.